ಯಾರಿಗೆ ಇಷ್ಟ ಇಲ್ಲ ಪ್ರತಿಯೊಬ್ಬರಿಗೂ ಬೆಂಡೆಕಾಯಿ ಇಷ್ಟ. ಈ ಬೆಂಡೆಕಾಯಿಂದ ಬೆಂಡೆಕಾಯಿ ಹುಳಿ, ಬೆಂಡೆಕಾಯಿ ಫ್ರೈ, ಬೆಂಡೆಕಾಯಿ ಸಾಂಬಾರು, ಬೆಂಡೆಕಾಯಿ ಕೊದ್ದಿಯಲ್ಲಿ ಹೀಗೆ ನಾನಾ ಬಗೆಯಿಂದ ಅಡುಗೆ ಮಾಡ್ಬೋದು. ಹಾಗೆ ಬೆಂಡೆಕಾಯಿನ ಮೊದಲು ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ನೀರಿಲ್ಲದಂತೆ ಒರೆಸಿಡಬೇಕು. ಆವಾಗ ಈಗ ಬೆಂಡೆಕಾಯಿನ ಅಡುಗೆಗೆ ಬಳಸೋದು ಒಂದು ಕಡೆ ಆದರೆ ಇದರಲ್ಲಿ ಒಳ್ಳೆಯ ಆರೋಗ್ಯದ ಅಂಶ ಇದೆ. ಇದರಲ್ಲಿ ಒಂದು ಸ್ಯಾಲ್ಯುಬಲ್ ಫೈಬರ್ ಅಂತ ಇದೆ, ಮತ್ತು ಇದರಲ್ಲಿ ಒಂದು ಲೋಳೆ ಥರ ಇದೆ ಅಲ್ವ, ಅಂಟು ಅದು ಕೂಡ. ಈ ಸ್ಯಾಲ್ಯುಬಲ್ ಫೈಬರ್ ಮತ್ತು ಈ ಲೋಳೆ ಇದು ಎರಡೂ ಕೂಡ ನಮ್ಮ ಸಕ್ಕರೆ ಮಟ್ಟವನ್ನು ಚೆನ್ನಾಗಿ ನಿಯಂತ್ರಣದಲ್ಲಿಡುತ್ತೆ. ಅದು ಅಲ್ಲದೆ ಬೆಂಡೆಕಾಯಿ ಕೂದಲು, ಚರ್ಮ, ಕಣ್ಣು ಎಲ್ಲದರ ಆರೋಗ್ಯಕ್ಕೂ ಭಾಳ ಒಳ್ಳೆಯ ಒಂದು ತರಕಾರಿ ಇದು. ಇವಾಗೆಲ್ಲ ನೋಡಿ 40 ರೂಪೀಸಿಗೆಲ್ಲ ಸಿಗುತ್ತೆ. ಮಾತ್ರ ಪ್ರತಿ ಸಲ ಕಟ್ ಮಾಡುವಾಗ ಇದರೊಳಗಡೆ ಹುಳ ಇದೆಯಾ ಅಂತ ನೋಡಿ ನೀವು ಕಟ್ ಮಾಡಬೇಕು. ಬೆಂಡೆಕಾಯಿಗೆ ಇನ್ನೊಂದು ಗುಣ ಏನಿದೆ ಅಂದರೆ, ಇದು ನಮ್ಮ ರಕ್ತದಲ್ಲಿರೋ ಕೊಬ್ಬು, ಕೊಲೆಸ್ಟ್ರಾಲ್ ಎಲ್ಲವನ್ನು ಹತೋಟಿಯಲ್ಲಿಟ್ಟು ಈ ಹೃದಯಾಘಾತವನ್ನು ಕೂಡ ಇದು ತಪ್ಪಿಸುತ್ತೆ. ಇದು ಯಾವತ್ತೂ ಒಂದು ಸಲ ಸೇವಿಸೋದಲ್ಲ, ಆಗಾಗ ಮಾಡಿ ಸೇವಿಸೋದ್ರಿಂದ ಒಳ್ಳೆ ಒಂದು ಬೆನಿಫಿಟ್ ಇದೆ. ನಾವು ಇದನ್ನು ಪಟಾಪಟ್ ಅಂತ ಒಂದು ಸಣ್ಣದೊಂದು ಫ್ರೈ ರೆಸಿಪಿ ಮಾಡೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಒಣಮೆಣಸು ಹಾಕಬೇಕು ಎಣ್ಣೆ ಬಿಸಿಯಾದ ತಕ್ಷಣ. ಈಗ ಬೆಂಡೆಕಾಯಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್, ವಿಟಮಿನ್ ಕೆ ಇರೋದರಿಂದ ಎಲುಬು ಮತ್ತು ನರಗಳಿಗೆ ಒಂದು ಒಳ್ಳೆಯ ಮೆಡಿಸಿನ್ ಈ ಬೆಂಡೆಕಾಯಿ. ಬೆಳ್ಳುಳ್ಳಿ ಮತ್ತು ಒಣಮೆಣಸಿನಕಾಯಿ ಹಾಕೋಣ. ಇವಾಗ ನಮ್ಮ ಬೆಂಡೆಕಾಯಿನ ಹಾಕೋಣಲ್ಲ. ಹಾಗೆ ಉಪ್ಪು ಹಾಕಿ ಮುಚ್ಚಿಡೋಣ. ಇವಾಗ ನೀರು ಹಾಕೋದು ಬೇಡ, ಇದರಲ್ಲೇ ಸ್ವಲ್ಪ ನೀರು ಬಿಟ್ಟರೆ ಅದೇ ಸಾಕಾಗುತ್ತೆ. ನೀರು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಈಗ ನಮ್ಮ ಬೆಂಡೆಕಾಯಿ ಹೇಗಾಗಿದೆ ನೋಡೋಣ. ಇದಕ್ಕೆ ನಾನು ನೀರು ಹಾಕಿರಲಿಲ್ಲ, ನೀರು ಹಾಕೋದೇ ಮಾಡಬೇಕು. ಬೆಂಡೆಕಾಯಿಯಲ್ಲಿ ಪಾಲಿಕ್ ಆ್ಯಸಿಡ್ ಅಂಶ ಹೇರಳವಾಗಿದೆ, ಹಾಗಾಗಿ ಇದನ್ನು ಗರ್ಭಿಣಿ ಸ್ತ್ರೀಯರು ಸೇವಿಸಲೇಬೇಕು. ಈಗ ನಮ್ಮ ಬೆಂಡೆಕಾಯಿ ಬೆಂದಿದೆ. ಇವಾಗ ಅರ್ಧ ಅಥವಾ 3/4 ಸ್ಪೂನು ಒಣಮೆಣಸಿನ ಪುಡಿ ಹಾಕೋಣ. ಇವಾಗ ಇದನ್ನು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಬೇಕು. ಇವಾಗ ನಮ್ಮ ಸೂಪರಾಗಿರೋ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು. ಇದು ಚಪಾತಿ, ರೊಟ್ಟಿ, ಅನ್ನಕ್ಕೆಲ್ಲದಕ್ಕೂ ಚೆನ್ನಾಗಿರುತ್ತೆ.